ಇಡೀ ರಾಜ್ಯದಲ್ಲಿ ಸದ್ದು ಮಾಡ್ತಾ ಇರುವಂತ ದೊಡ್ಡ ಪ್ರಕರಣ ಅಂದ್ರೆ ಪ್ರಜ್ವಲ್ ರೇವಣ್ಣರ ಅಶ್ಲೀಲ ವಿಡಿಯೋ ವೈರಲ್ ಆಗಿರುವಂತ ಪ್ರಕರಣ. ಅವರು ಈಗ ದೇಶದಲ್ಲಿ ಇಲ್ಲ, ಹೊರದೇಶಕ್ಕೆ ಹೋಗಿದ್ದಾರೆ. ಇತ್ತ ರಾಜ್ಯ ಸರ್ಕಾರ ಕೂಡ ಮೇಲಿಂದ ಮೇಲೆ ಕೇಂದ್ರಕ್ಕೆ ಪತ್ರವನ್ನ ಬರೆದು ಅವರ ಪಾಸ್ಪೋರ್ಟ್ ನ ರದ್ದು ಮಾಡೋ ಅಂತ ಪ್ರಕ್ರಿಯೆಗೆ ಮುಂದಾಗಿದೆ. ಈ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ನ್ಯೂಸ್ ಫಸ್ಟ್ ಜೊತೆ ಮಾತನಾಡಲಿಕ್ಕೆ ಮಾಜಿ ಮುಖ್ಯಮಂತ್ರಿಗಳಾದಂತ ಬಿಜೆಪಿಯ ಹಿರಿಯ ಮುಖಂಡರು ಜಗದೀಶ್ ಶೆಟ್ಟರ್ ಇದ್ದಾರೆ. ಅವ್ರನ್ನ ಮಾತಾಡಿಸ್ತೀನಿ. ಜಗದೀಶ್ ಶೆಟ್ಟರ್ ಅವರು ಈಗಾಗಲೇ ತಮ್ಮ ಗಮನಕ್ಕೂ ಕೂಡ ಬಂದಿರುತ್ತೆ, SIT ಸೇರಿದಂತೆ ರಾಜ್ಯ ಸರ್ಕಾರ ಪಾಸ್ಪೋರ್ಟ್ ರದ್ದತಿ ಮಾಡಬೇಕು ಅಂತ ಕೇಂದ್ರ ಸರ್ಕಾರಕ್ಕೆ ಪತ್ರವನ್ನ ಬರೆದಿತ್ತು. ವಿದೇಶಾಂಗ ಇಲಾಖೆ ಈಗ ಒಂದು ಪ್ರೋಸೆಸ್ ನ ಪ್ರಕ್ರಿಯೆಯನ್ನು ಆರಂಭ ಮಾಡಿದೆ ಅಂತ. ಇದ್ರ ಬಗ್ಗೆ ಪ್ರಕ್ರಿಯೆಗಳು ಹೇಗಿರುತ್ತೆ, ಈಗ ಏನಾಗಬಹುದು ಪ್ರಜ್ವಲ್ ರೇವಣ್ಣರ ಕೇಸ್, ತಾವೊಬ್ಬ ಹಿರಿಯ ರಾಜಕಾರಣಿಯಾಗಿ ಇದನ್ನ ನೋಡೋದಾದ್ರೆ? ಇಲ್ಲ, ಈಗಾಗಲೇ ಏನು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಬರೆದಂತ ಪತ್ರದ ಆಧಾರ ಮೇಲೆ ಈ ಪಾಸ್ಪೋರ್ಟ್ನ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಏನಿಲ್ಲ ಅದನ್ನ ರದ್ದು ಮಾಡಲಿಕ್ಕೆ ಈಗಾಗಲೇ ಒಂದು ನೋಟಿಸ್ ಕೊಟ್ಟಿದ್ದಾರೆ ಕೇಂದ್ರ ಸರ್ಕಾರ. ಆ ಪ್ರೊಸೆಸ್ ಸ್ಟಾರ್ಟ್ ಮಾಡಿದ್ದಾರೆ. 10 days ಟೈಮ್ ಕೊಟ್ಟಿದ್ದಾರೆ. ಅದಕ್ಕೆ ಉತ್ತರ ಕೊಡೋದು ಮತ್ತು ಅದಕ್ಕೆ ಏನು ಎಕ್ಸ್ಪ್ಲೈನ್ ಕೊಡ್ತಾರೆ ನೋಡ್ತಾರೆ. ಮತ್ತು 10 ದಿವಸದಲ್ಲಿ ಏನೋ ಆ ಕಡೆಯಿಂದ ರಿಯಾಕ್ಷನ್ ಬರದೇ ಇದ್ರೆ ಅದನ್ನ ಈ ರದ್ದು ಮಾಡುವಂಥ ಪ್ರೊಸೆಸ್ಸು ಸ್ಪೀಡಿಯರ್ ಆಗಿ ಆಗ್ತದೆ ಅನ್ನುವಂಥದ್ದು ನನ್ನ ಭಾವನೆ. ಸರ್, ಹಾಸನ ಲೋಕಸಭಾ ಕ್ಷೇತ್ರಕ್ಕೆ NDA ಅಭ್ಯರ್ಥಿಯಾಗಿ ಪ್ರಜ್ವಲ್ ರೇವಣ್ಣರೇ ಕಂಟೆಸ್ಟ್ ಮಾಡಿದ್ದಾರೆ. ಹಾಲಿ ಸಂಸದರು ಕೂಡ ದೇವೇಗೌಡರು ಪತ್ರವನ್ನ ಬರೆದು ಅದ್ರಲ್ಲಿ ಹೇಳಿದ್ದಾರೆ, ನೀನ್ ಬರಲಿಲ್ಲ ಅಂದ್ರೆ ರಾಜೀನಾಮೆನ ಕೊಡಿಸ್ತೀವಿ, ಪಕ್ಷದಿಂದ ಉಚ್ಚಾಟನೆ ಮಾಡ್ತೀವಿ ಅಂತ. ಈಗ ಒಂದ್ ವೇಳೆ ಏನಾದ್ರು ಜೂನ್ 4ನೇ ತಾರೀಕು ಬರೋ ಫಲಿತಾಂಶದಲ್ಲಿ ಪ್ರಜ್ವಲ್ ರೇವಣ್ಣರೇ ಮತ್ತೆ ಎಲೆಕ್ಟ್ ಆಗ್ಬಿಟ್ರು, ಆಗ ಹೇಗಿರುತ್ತೆ ಪ್ರೋಸೆಸ್? ನೋಡಿ, ಒಂದು ಈಗ ಎಷ್ಟೋ ಜನ ಶಾಸಕರ ಮೇಲೆ, ಜನಪ್ರತಿನಿಧಿಗಳ ಮೇಲೆ ಕೇಸ್ಗಳಿದಾವೆ. ಕ್ರಿಮಿನಲ್ ಕೇಸ್ ಇದಾವೆ, ಬೇರೆ ಬೇರೆ CD ಕೇಸ್ಗಳಿದಾವೆ, ಎಲ್ಲವೂ ಇದ್ದಾವೆ. ಹೀಗಾಗಿ ಎಲ್ಲಿವರೆಗೆ ಒಂದು ವಿಚಾರಣೆ ಆಗಿ ಸಾಕ್ಷಿ ಪ್ರೂವ್ ಆಗಿ ಆತ ಕನ್ವಿಕ್ಟ್ ಆಗೋದಿಲ್ಲೋ ಅಲ್ಲಿವರೆಗೆ ಜನಪ್ರತಿನಿಧಿ ಅನ್ನುವಂಥ ಒಂದು ಏನು ಕ್ವಾಲಿಫಿಕೇಶನ್ ಇಲ್ಲ, ಅದಕ್ಕೆ ಯಾವುದೇ ರೀತಿ ಧಕ್ಕೆ ಬರುವುದಿಲ್ಲ. ಒಂದು ನೈತಿಕ ಒಂದು ಜವಾಬ್ದಾರಿ ಬರ್ತದೆ. ನೈತಿಕ ಜವಾಬ್ದಾರಿ ಅವರವ್ರ ಮೇಲೆ ಬಿಟ್ಟಂತ ವಿಚಾರ. ಹೀಗಾಗಿ ನೀವು ತಾಂತ್ರಿಕವಾಗಿ ಕಾನೂನುವಾಗಿ ರೂಲ್ಸ್ ಪ್ರಕಾರ ಕೇಳಿದಾಗ ಅದು ಈ ಇಲೆಕ್ಷನ್ ಪ್ರೊಸೆಸ್ ಬೇರೆ ಮತ್ತು ಕೋರ್ಟ್ನಲ್ಲಿ ನಡೆಯುವಂಥ ಪ್ರೊಸೀಡಿಂಗ್ಸ್ ಬೇರೆ. ಅಲ್ಲಿ ಕನ್ವಿಕ್ಷನ್ ಆದಾಗ ಡಿಸ್ಕ್ವಾಲಿಫೈ ಆಗ್ತಾರೆ. ಹೀಗಾಗಿ ಆ ಕನ್ವಿಕ್ಷನ್ ಆಗುವಂತಹ ಪ್ರೊಸೆಸ್ ಆಗಬೇಕು. ಅಲ್ಲಿವರೆಗೆ ಇದು ಡಿಸ್ಕ್ವಾಲಿಫೈ ಆಗುವಂಥದ್ದು ಮತ್ತೊಂದು ಬರ್ಲಿಕ್ಕಿಲ್ಲ. ಈಗ ದೇವೇಗೌಡರು ಹೇಳ್ತಾರೆ, ಈ ತಕ್ಷಣನೇ ನೀನ್ ಬಾ, ಒಂದ್ ವೇಳೆ ನೀನ್ ಬರ್ಲಿಲ್ಲ ಅಂದ್ರೆ ನಿನ್ನ ಸಂಸದ ಸ್ಥಾನಕ್ಕೆ ರಾಜೀನಾಮೆನ ಕೊಡು ಅಂತ. ಅದಕ್ಕೆ ಇದು ನೋಡಿ, ನಾವು ಒಂದು ಹೇಳುವಂಥದ್ದು, ಈಗ ಸಂಸತ್ ಸ್ಥಾನಕ್ಕೆ ರಾಜೀನಾಮೆ ಕೊಡುವಂಥದ್ದು ಬಿಡುವಂಥದ್ದು ಅದು ಮಾನ್ಯ ದೇವೇಗೌಡರು ಏನು ಹೇಳಿದ್ದಾರೆ ಮತ್ತು ಅವ್ರು ಏನು ಡೈರೆಕ್ಷನ್ ಕೊಟ್ಟಿದ್ದಾರೆ ಅದನ್ನ ಪಾಲನೆ ಮಾಡುವಂಥದ್ದು ಬಿಡುವಂಥದ್ದು ಪ್ರಜ್ವಲ್ ರೇವಣ್ಣಗೆ ಬಿಟ್ಟಂತ ವಿಚಾರ. ಮೊದಲೇದು ಬಹಳ ಪ್ರಮುಖವಾಗಿ ಪ್ರಜ್ವಲ್ ರೇವಣ್ಣ ಇಲ್ಲಿ ಬರಬೇಕಾಗಿದೆ, ಭಾರತ ದೇಶಕ್ಕೆ, ಕರ್ನಾಟಕ ಬರಬೇಕಾಗಿದೆ. ಬಂದ ಮೇಲೆ ಯಾವ ರೀತಿ ಮುಂದೆ ಪ್ರೊಸೆಸ್ಗಳು ನಡೀತವೆ ಅದರ ಮೇಲೆ ಮುಂದಿನ ವಿಚಾರಗಳನ್ನು ನಾವು ನಿರ್ಧಾರ ಮಾಡಬಹುದು. ಸರ್, ತಾವೊಬ್ಬ ಹಿರಿಯ ರಾಜಕಾರಣಿ, ಈಗ ಇದನ್ನ ನೋಡಿದ್ರೆ ಎಲ್ಲೋ ಒಂದ್ ಕಡೆ ರಾಜ್ಯ ಸರ್ಕಾರ ತುಂಬಾ ಒಂದು ಗೊಂದಲವನ್ನ ಮಾಡಿ, ತುಂಬಾ ಹೈಪ್ ನ ಕ್ರಿಯೇಟ್ ಮಾಡಿ ಪ್ರಜ್ವಲ್ ರೇವಣ್ಣರ ವಿಚಾರಕ್ಕೆ ಒಂದ್ ಕಡೆ ಬಿಜೆಪಿ ಮತ್ತೊಂದ್ ಕಡೆ JDS ಎರಡು ಪಕ್ಷಕ್ಕೂ ಡ್ಯಾಮೇಜ್ ಮಾಡ್ತದೆ ಅಂತ ಅನ್ಸಲ್ವಾ ಸರ್? ನೋಡಿ, ಇದು ಜನರ ಮನಸ್ಸು. ಇದು ನಾನು ಹಿಂದೆ ಬೆಳಗಾವಿ ಇಲೆಕ್ಷನ್ದಾಗ ಅಲ್ಲಿ ಕ್ಯಾಂಪೇನ್ದಾಗ ಇದ್ದಾಗೂ ಇದೆಲ್ಲ ಪ್ರಕರಣ ಹೊರಗೆ ಬಂದಾಗ ನಾನು ಹೇಳಿದೆ, ಜನರಲ್ಲಿ ಮನಸ್ಸಿದೆ ಈ ರೀತಿ ಪ್ರಕರಣಗಳು ನಡೀಬಾರ್ದು. ಆದರೆ ಒಂದು ಜನಮಾನಸದಲ್ಲಿ ವೋಟಿಂಗ್ ಬಂದಾಗ, ಮತದಾನ ಬಂದಾಗ, ಇವತ್ತು ರಾಷ್ಟ್ರದಲ್ಲಿ ಮೋದಿಜಿಯವರು ಮತ್ತೊಂದು ಸಲ ಪ್ರಧಾನಮಂತ್ರಿ ಆಗಬೇಕು ಅನ್ನುವಂಥದ್ದು ಏನೊಂದು ಇಚ್ಛೆ ಇದೆ ಜನರದ್ದು, ಅದಕ್ಕೆ ಹೆಚ್ಚು ಒತ್ತು ಕೊಟ್ಟು ಹೊರತು ಈ ರೀತಿಯಾದಂಥ ವೈಯಕ್ತಿಕವಾದಂಥ ಪ್ರಕರಣಗಳ ಬಗ್ಗೆ ಹೆಚ್ಚು ಚರ್ಚೆ ಮಾಡ್ಲಿಕ್ಕೆ ಹೋಗಿಲ್ಲ ಮತದಾರರು. ಹೀಗಾಗಿ ಒಂದು ರಾಜಕೀಯ ವಿಚಾರವಾಗಿ ಇದು ಹೇಳೋದಾದ್ರೆ ಮಾಧ್ಯಮದಲ್ಲಿ ಈಗೇನು ಹೈಲೈಟ್ ಆಗ್ತದೆ ಅದು ಬಿಟ್ಟರೆ ಜನರಲ್ಲಿ ಅದ್ರ ಬಗ್ಗೆ ಚರ್ಚೆ ಇಲ್ಲ. ಇದನ್ನು ಹೇಗಾದರೂ ಮಾಡಿ ಒಂದು ಜೀವಂತಿಗೆ ಇಡಬೇಕು ಮತ್ತು ದೇವೇಗೌಡರ ಕುಟುಂಬಕ್ಕೆ ಒಂದು ಡ್ಯಾಮೇಜ್ ತರಬೇಕು ಅನ್ನುವಂಥ ಒಂದು ಹಿನ್ನೆಲೆ ಇಟ್ಟುಕೊಂಡು ಬಹುಶಃ ಅದ್ರ ಬಗ್ಗೆ ಹೆಚ್ಚು ಪ್ರಚುರ ಮಾಡುವಂಥ ಕೆಲಸ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ನನ್ನ ಕಡೆಯ ಪ್ರಶ್ನೆ ಸರ್, ತಾವೊಬ್ಬ ಹಿರಿಯ ರಾಜಕಾರಣಿಯಾಗಿ ಈಗ ದೇವೇಗೌಡರು ಪತ್ರ ಬರೆದಿದ್ದಾರೆ, ರಾಜ್ಯ ಸರ್ಕಾರ ಕೂಡ ಕೇಂದ್ರಕ್ಕೆ ಪತ್ರವನ್ನ ಬರೆದಿದೆ, ಕುಮಾರಸ್ವಾಮಿ ಅವರು ಕೂಡ ಅವ್ರಿಗೆ ಮನವಿ ಮಾಡಿದ್ದಾರೆ ಬರ್ಬೇಕು ನೀನ್ ಬೆಂಗಳೂರಿಗೆ ಅಂತ. ತಾವೊಬ್ಬ ಹಿರಿಯ ರಾಜಕಾರಣಿಯಾಗಿ ಪ್ರಜ್ವಲ್ ರೇವಣ್ಣರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ಸರ್ ಮಾಧ್ಯಮದ ಮೂಲಕ? ನೋಡಿ, ಒಂದೇ ನಾನು ಹೇಳುವಂಥದ್ದು, ಇವತ್ತು ಪ್ರಜ್ವಲ್ ರೇವಣ್ಣಂದು ಒಂದು ಕೇಸು, ಈ ರೀತಿ ಹಲವಾರು ರಾಜಕಾರಣಿಗಳ ಮೇಲೆ ಬೇರೆ ಬೇರೆ ರೀತಿಯಂಥ ಕೇಸುಗಳು ಬಂದಾವೆ, ಬೇರೆ ಬೇರೆ ವಿಚಾರಗಳಿಗೆ ಸಂಬಂಧಪಟ್ಟಂಥ ಕೇಸುಗಳು ಇದಾವೆ. ವಾಟ್ ಎವರ್ ಮೇ ಬಿ, ನಾವು ಇಂಥ ಕೇಸುಗಳು ಬಂದಾಗ ಅದನ್ನು ಫೇಸ್ ಮಾಡ್ಬೇಕು ನಾವು. ಈಗ ನಮಗೆ ಗುರ್ತಿರ್ತದೆ ನಾವು ಏನು ಅಲ್ಲ ಅನ್ನುವಂಥದ್ದು ನಮ್ಮ ಆತ್ಮಕ್ಕೆ ಗುರ್ತಿರ್ತದೆ. ಹೀಗಾಗಿ ನಮ್ಮ ಕಾನ್ಸಿಯಸ್ಗೆ ನಾವು ಆನ್ಸರ್ ಮಾಡ್ಕೋಬೇಕಾಗ್ತದೆ. ಆ ಹಿನ್ನೆಲೆಯಲ್ಲಿ ಇಲ್ಪ ಇದು ಏನಾಗಿದೆ ಸುಮ್ಮನೆ ಅನ್ನೆಸರ್ಲಿ ಪ್ರಜ್ವಲ್ ರೇವಣ್ಣ ಎಲ್ಲಿವರೆಗೆ ವಿದೇಶದಲ್ಲಿ ಇರ್ತಾರೆ ಅಲ್ಲಿವರೆಗೆ ಇದು ಚರ್ಚೆ ನಡೆಯುವಂಥದ್ದೇ. ಅದಕ್ಕೆ ಆತ ನೇರವಾಗಿ ಇಲ್ಲಿ ಬಂದು ಹಾಜರಾಗಿ ಕಾನೂನು ಹೋರಾಟ ಮಾಡುವಂಥದ್ದಾಗಲಿ ಅದನ್ನು ಫೇಸ್ ಮಾಡುವಂಥದ್ದು ಒಂದು ಚಾಲೆಂಜ್ ತೊಗೊಂಡು ಮಾಡಿದರೆ ಬಹುಶಃ ಜನರಲ್ಲಿ ಒಂದು ನಂಬಿಕೆ ಬರಲಿಕ್ಕೆ ಸಾಧ್ಯತೆ. ಆ ಕೆಲಸ
ಅವ್ರು ಮಾಡಬೇಕು ಅನ್ನುವಂಥದ್ದೇ ನಂದು. ಥ್ಯಾಂಕ್ ಯು ಸರ್. ಇದು ಒಟ್ಟಾರೆ ಜಗದೀಶ್ ಶೆಟ್ಟರ್ ಅವರ ರಿಯಾಕ್ಷನ್. ಪ್ರಜ್ವಲ್ ರೇವಣ್ಣ ಎಲ್ಲಿದ್ರೂ ಕೂಡ ಬರಬೇಕು, ಇದು ಕಾನೂನು ಹೋರಾಟವನ್ನ ಮಾಡಬೇಕು, ಇದನ್ನೆಲ್ಲ ಫೇಸ್ ಮಾಡಬೇಕು ಅನ್ನೋ ಒಂದು ಮಾತುಗಳನ್ನ ಹೇಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಮುರಳಿ ಕುಮಾರ್ ಜೊತೆ ಮಧುಸೂದನ್, ನ್ಯೂಸ್ ಫಸ್ಟ್ ಕನ್ನಡ, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.